ನಮಸ್ತೆ ಫ್ರೆಂಡ್ಸ್, ಮನೆಯಲ್ಲೇ ಆರೋಗ್ಯಕರವಾದಂತಹ ಬಾದಾಮಿ ಪುಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ 1 ಕಪ್ ಬಾದಾಮಿ, 3/4 ಕಪ್ ಸಕ್ಕರೆ, ಸ್ವಲ್ಪ ಅರಿಶಿಣ, ಹಾಗೆ ಕಲ್ಲು ಸಕ್ಕರೆ, 2 ರಿಂದ 3 ಏಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಒಂದು ಬಾಣಲಿಯನ್ನು ಒಲೆಯ ಮೇಲಿಟ್ಟು ಅದಕ್ಕೆ ಬಾದಾಮಿ ಹಾಕಿ ಸ್ವಲ್ಪ ಕೆಂಪಗಾಗುವವರೆಗೆ ಬಾದಾಮಿಯನ್ನು ಹುರಿಯಬೇಕು. ಬಾದಾಮಿಯನ್ನು ಚೆನ್ನಾಗಿ ಹುರಿದ ನಂತರ ಸ್ಟವ್ ಆಫ್ ಮಾಡಿ ಕಲ್ಲು ಸಕ್ಕರೆಯನ್ನು ಜಜ್ಜಿ ಪುಡಿ ಮಾಡಿಕೊಂಡು ನಂತರ ಒಂದು ಜಾರಿಗೆ ನಾವು ತೆಗೆದುಕೊಂಡಂತಹ ಸಕ್ಕರೆ, ಕಲ್ಲು ಸಕ್ಕರೆ, ಹಾಗೆ 2 ರಿಂದ 3 ಏಲಕ್ಕಿ, ಸ್ವಲ್ಪ ಅರಿಶಿಣ ಹಾಕಿ ಪೌಡರ್ ಮಾಡಿಕೊಳ್ಳಬೇಕು. ಪುಡಿ ಮಾಡಿಕೊಂಡ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿಕೊಳ್ಳಬೇಕು. ನಂತರ ಅದೇ ಜಾರಿನಲ್ಲಿ ಹುರಿದು ಆರಿದಂತಹ ಬಾದಾಮಿಯನ್ನು ಹಾಕಿ ಪೌಡರ್ ಮಾಡಿಕೊಳ್ಳಬೇಕು. ಅದನ್ನು ಕೂಡ ಅದೇ ಬೌಲಿಗೆ ಹಾಕಿಕೊಳ್ಳಬೇಕು. ನಂತರ ಸಕ್ಕರೆ ಮಿಶ್ರಣ ಹಾಗೂ ಬಾದಾಮಿ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಟುಕೊಳ್ಳಬೇಕು. ಇದನ್ನು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಟುಕೊಳ್ಳಬಹುದು. 1 ಕಪ್ ಹಾಲಿಗೆ 1 ಸ್ಪೂನ್ ಬಾದಾಮಿ ಪೌಡರಂತೆ ಹಾಕಿ ಕುಡಿಯಬಹುದು. ನಾನು ಮಾಡಿದಂತಹ ಈ ಆರೋಗ್ಯಕರವಾದಂತಹ ಬಾದಾಮಿ ಪುಡಿಯ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್